Hello everyone, welcome to my channel Fluent English. ಇವತ್ತು ನಾವು ಹೆಲ್ಪಿಂಗ್ ವರ್ಬ್ ಆದ is ಅನ್ನು ಎಲ್ಲಿ ಉಪಯೋಗಿಸುವುದು ಎಂದು ಕಲಿಯೋಣ. is to be ಯ ರೂಪವಾಗಿದೆ. is ಅನ್ನು ಎಲ್ಲಿ ಉಪಯೋಗಿಸುವುದು ಎಂದು ನೋಡೋಣ. is ಅನ್ನು ಥರ್ಡ್ ಪರ್ಸನ್ ಆದ he, she, it ಮತ್ತು ಸಿಂಗ್ಯುಲರ್ ನೌನ್ ನೊಂದಿಗೆ ಹಾಕಲಾಗುವುದು. is ಅನ್ನು ಪ್ರೆಸೆಂಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ಗಳಲ್ಲಿ ಮಾತ್ರ ಉಪಯೋಗಿಸಲಾಗುವುದು. ಎಕ್ಸಾಂಪಲ್: ಶಿ ಇಸ್ ಹ್ಯಾಪಿ. ಅವಳು ಸಂತೋಷವಾಗಿದ್ದಾಳೆ. ರವಿ ಇಸ್ ಇಂಟೆಲಿಜೆಂಟ್. ರವಿ ಬುದ್ಧಿವಂತನಾಗಿದ್ದಾನೆ. ಇವರೆಡು ಸೆಂಟೆನ್ಸ್ಗಳು ಪ್ರೆಸೆಂಟ್ ಟೆನ್ಸ್ ಆಗಿದೆ. ಶಿ ಇಸ್ ರೀಡಿಂಗ್ ಅ ಬುಕ್. ಅವಳು ಒಂದು ಪುಸ್ತಕವನ್ನು ಓದುತ್ತಿದ್ದಾಳೆ. ದ ಕ್ಯಾಟ್ ಇಸ್ ಪ್ಲೇಯಿಂಗ್ ವಿತ್ ಅ ಬಾಲ್. ಬೆಕ್ಕು ಚೆಂಡಿನೊಂದಿಗೆ ಆಟವಾಡುತ್ತಿದೆ. ಇವರೆಡು ಸೆಂಟೆನ್ಸ್ಗಳು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿದೆ.